ನಮಸ್ತೆ 24x7ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರವಿಕಿರಣ್. ನಾವಂದ್ರದ್ದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಯರಬಾಗ್ ಎಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಈಗ ನಮ್ಮ ಜೊತೆ ಸರ್ ಇದ್ದಾರೆ ಅನಿಲ್ ಶಿವರಾಯ್ ಬಿರಾದರ್ ಅಂತ. ಅವರ ರಾಜಕೀಯ ಅನುಭವ ಕುರಿತು, ಅವರ ಮುಂದಿನ ಭವಿಷ್ಯದ ಕನಸುಗಳ ಕುರಿತು, ಅವ್ರ ಏನೇನ್ ಕೆಲಸ ಕಾರ್ಯಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಅವ್ರ ಜೊತೆ ಒಂದೆರಡು ಕಾಲ ನಿಮಿಷ ಸಂದರ್ಶನ ನಡೆಸೋಣ. ನಮಸ್ತೆ ಸರ್. ಸರ್, ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ರ ಸರ್? ಯರಬಾಗ್ ಎಂಬ ಗ್ರಾಮ ಪಂಚಾಯತಿಯಿಂದ ತಾವು ಆಯ್ಕೆ ಆಗಿದ್ರ ಸರ್. ಒಟ್ಟು ಟೋಟಲ್ ಆಗಿ ಪಡೆದಿರೋ ನಿಮ್ಮ ಅಷ್ಟು ಮತ ಎಷ್ಟು ಸರ್? 420 ಮತ ತಗೊಂಡು ಪ್ರಪ್ರಥಮ ಬಾರಿಗೆ ಎಷ್ಟು ಅಂಕ ಮತಗಳಿಂದ ತಾವು ಜಯಶಾಲಿ ಆಗಿದ್ದೀರಾ? 250 ಬಹುಮತಗಳಿಂದ ತಾವು ಜಯಶಾಲಿ ಆಗಿದ್ದೀರಾ ಸರ್. ನಿಮ್ಗೆ ರಾಜಕೀಯ ಅಂದ್ರೆ ಏನ್ ಅನ್ಸುತ್ತೆ ಸರ್? ರಾಜಕೀಯ ಅಂದ್ರೆ ಸರ್ ನೋಡ್ರಿ, ನಾವು ಜನಕ್ಕೆ ಸರಿಯಾಗಿ ಮಾಡ್ಬೇಕು. ಎಲ್ಲ ನಮ್ದು ಏನದ, ನಾವು ಜನಕ್ಕೆ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಹೆಸರು ತಗೋಬೇಕು ಅಂತೇಳಿ ನಾವು ರಾಜಕೀಯ ಬಂದಿವಿ. ಅಂದ್ರೆ ಒಂದು ಜನರ ಕಷ್ಟದಲ್ಲಿರುವಂತಹ ಜನತೆಗೆ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ಒದಗಿಸಿ ಕೊಟ್ಟು ಅವ್ರ ಕಷ್ಟವನ್ನು ಬಗೆಹರಿಸಬೇಕು, ಕಷ್ಟವನ್ನು ನಿವಾರಿಸಬೇಕು ಅಂತ ನೀವು ರಾಜಕೀಯಕ್ಕೆ ಬಂದಿದ್ರ ಅಂತ ತಾವು ಹೇಳಕ್ ಇಷ್ಟಪಡ್ತಾ ಇದ್ದೀರಾ ಸರ್. ಇನ್ನೊಂದು, ಈ 4 ವರ್ಷದ ಒಂದು ಕಾಲಾವಧಿಯಲ್ಲಿ ನಿಮ್ಮ ಜನತೆಗಾಗಿ, ನಿಮ್ಮ ಊರಿಗಾಗಿ, ನಿಮ್ಮ ವಾರ್ಡಿಗಾಗಿ, ನಿಮ್ಮ ಪಂಚಾಯತಿಯಲ್ಲಿ ಬರುವಂತ ನೆರೆ ವ್ಯಾಪ್ತಿಗಳ ಹಳ್ಳಿಗಳಿಗಾಗಿ ತಾವೇನೇನ್ ಕೆಲಸ ಕಾರ್ಯಗಳನ್ನ ವಹಿಸ್ಕೊಂಡಿದ್ದೀರಾ? ಊರಿಗಾಗಿ ನಾನು ನೋಡ್ರಿ, ಆದಷ್ಟು ಮಟ್ಟಿಗೆ ನಾನು ಬಹಳ ಕೆಲಸ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ಯಾವುದೋ ಕೊಂತಿ ಹೊರತೆಯಾಗಿ ಅವು ನಾವು ಏನ್ ಕೆಲಸ ಬೇಡಿಕೆ ಇಟ್ಟಿದ್ದೆವು ಅವು ಸರಿಯಾಗಿ ಆಗ್ತಾ ಇಲ್ಲ. ಅದನ್ನು ಕೂಡ ಸುವರ್ಣ ಗ್ರಾಮ ಅಂತೇಳಿ ನಮ್ಮಲ್ಲಿ ಸ್ಕೀಮ್ ಬಂದಿದೆ ಸರ್. ಹೌದು. ಆದ್ರೆ ಅದು 1 ವರ್ಷ ಒಳಗೆ ಆಗಿಲ್ಲ. ಅದು 2 ವರ್ಷ ಮತ್ತ ಅದು ಅಲ್ಲಲ್ಲಿ ಪೆಂಡಿಂಗ್ ಇದೆ. ಆದ್ರೆ ಅದು ಕೆಲಸ ಏಟ್ ಆಗಿದೆ ಅಂದ್ರೆ ಅದು ಸರಿಯಾಗಿ ಆಗಿಲ್ಲ. ಆಯ್ತು, ನೀರಿನ ಸಮಸ್ಯೆ ಇದು ಬಗೆಹರಿಸಿದ. ನಮ್ಮಲ್ಲಿ ನೀರಿನ ಕೊರತೆ ಇಲ್ಲ. ಅಂದ್ರೆ ನಿಮ್ಮ ಊರಲ್ಲಿ ಯಾವುದೇ ಒಂದು ನೀರಿನ ಸಮಸ್ಯೆ ಇದ್ರೂ ಕೂಡ ತಾವು ಬಗೆಹರಿಸಿದ್ರ ಅಂತ ಹೇಳ್ತಾ ಇದ್ದೀರಾ? ನಮ್ಮಲ್ಲಿ ಈಗ ನಮ್ಮ ಪಂಚಾಯತ್ದಿಂದ ಏನದ, ನಮ್ಮಲ್ಲಿ ಪೈಪ್ಲೈನ್ ಕೆಟ್ಟೋಗಿದೆ ಪೂರ. ಅದು ಇಲ್ಲಿ ನಮ್ಮ ಪಂಚಾಯತ್ ಇದರಿಂದ ಆಗಲ್ಲ ಅಂತ ಹೇಳ್ತದೆ. ಅಧ್ಯಕ್ಷ ಹೇಳ್ತಾ ಇದೆ, ಅದು ಬಿಗ್ ಅಮೌಂಟ್ ಬೇಕು ನಮ್ ಜಿಲ್ಲಾ ಪಂಚಾಯತ್ ಅಲ್ಲಿ, MLA ಫಂಡ್ ಅಲ್ಲಿ. ಅದು ನಾ ಬಹಳಷ್ಟು ಸರಿ ಅದು ಕೇಳ್ಕೊಂಡೇನಿ. ಅದ್ರದ್ದೇನು ಯೂಸ್ ಆಗ್ಲಿಲ್ಲ. ಈಗ ಸರ್, 1 ವರ್ಷದ ಒಂದು ಕಾಲಾವಧಿ ನಿಮ್ದು, ಈಗ ಉಳಿದಿರೋದು 1 ವರ್ಷ. ಆ 1 ವರ್ಷದಲ್ಲಿ ಏನ್ ಕನ್ಸರ್ನ್ ಇಟ್ಕೊಂಡ್ರಿ? ಏನ್ ನಿಮ್ ಊರಿಗೆ ಕೊಡುಗೆ ಕೊಡ್ಬೇಕು, ಏನ್ ಅಭಿವೃದ್ಧಿ ಮಾಡ್ಬೇಕು, ನಿಮ್ ಜನತೆಗೆ ಯಾವ ತರ ನೀವು ಅವ್ರ ಕಷ್ಟವನ್ನು ಬಗೆಹರಿಸಬೇಕಂತ ತಾವು ಕನ್ಸರ್ನ್ ಕಟ್ಕೊಂಡಿದ್ದೀರಿ ಸರ್? ನಮ್ಮಲ್ಲಿ ನೋಡ್ರಿ, ಫಸ್ಟ್ ಆಗಿ ಲೈಟ್ಸ್ ಕರೆಕ್ಟ್ ಇಲ್ಲ ಸರ್. ಲೈಟ್ಸ್ ಅವೇನೋ ನಮ್ಮಲ್ಲಿ ಸೇಫ್ ಎಲ್ಲ ಹಾಕ್ಬೇಕಂತ ನಾವು, ಅಂದ್ರೆ ಬೀದಿ ದೀಪ ಸಮಸ್ಯೆ ಇದೆ. ಅದು ನಾವು ಬಹಳ ಸರಿ ಅದನ್ನು ಪಿಡಿ ಅವರಿಗೆ ಆಯ್ತು, ಅಧ್ಯಕ್ಷರಿಗೆ, ಇವ್ರು ಬಲ್ಪ್ ಸರಿಯಾಗಿಲ್ಲ, ಅವು ಏನೋ ಸರಿಯಾಗಿ ಸೇಫ್ ಅಲ್ಲಿ ಸೌಲಭ್ಯ ಅವು ನಮ್ಗೆ ಒದಗಿಸ್ಕೊಡಿ ಅಂತ ಹೇಳಿದ್ರು. ಅಂದ್ರೆ ನಿಮ್ ಊರಲ್ಲಿ ಒಂದು ವಿದ್ಯುತ್ ಒಂದು ಸಮಸ್ಯೆ ಇದೆ, ಒಳ್ಳೆ ಬಲ್ಬ್ ಕೊಡುವಂತ ಒಂದು ಅವಕಾಶ ಕೂಡ ನಿಮ್ಮ ಹತ್ರ ಇಲ್ಲ ಹಾಕೊಳ್ಳಕ್ಕೆ ಅಂತ ತಾವು ಹೇಳಲು ಇಷ್ಟಪಡ್ತಿದ್ದೀರಾ ಸರ್. ಒಂದು ರಾಜಕೀಯಕ್ಕೆ ಬರ್ಬೇಕಾದ್ರೆ ಹಿಂದೆ ಗುರುಗಳು, ಮುಂದೆ ಹಿತೈಷಿಗಳು ಅಥವಾ ಮಾರ್ಗದರ್ಶಕರು ಅಂತ ಇರ್ತಾರೆ. ಆದ್ರೆ ನಿಮ್ಮ ರಾಜಕೀಯ ಗುರುಗಳಂತ ತಾವು ಯಾರನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಗುರುಗಳಂದ್ರೆ ಊರ್ ಜನನೇ ಸರ್. ಅಂದ್ರೆ ನಿಮ್ಮನ್ನ ಮತ ಹಾಕಿ ಮತ ಚಲಾಯಿಸಿದ ಒಬ್ಬ ಜನಪ್ರತಿನಿಧಿಗಳೇ ನಿಮ್ಮ ಒಬ್ಬ ರಾಜಕೀಯ ಗುರುಗಳಂತ ಹೇಳಕ್ ಇಷ್ಟಪಡ್ತೀರಾ ಸರ್. ಏನ್ ಕ್ವಶನ್ ಅಂತಂದ್ರೆ, ಈಗ ಅಂಬೇಡ್ಕರ್ ಯೋಜನೆ ಆಗ್ಲಿ, ಇಂದಿರಾ ಯೋಜನೆಗಾಗ್ಲಿ, ಇನ್ನಿತರ ಯೋಜನೆಗಳಲ್ಲಿ ಗವರ್ಮೆಂಟ್ ಇಂದ ವಸತಿಗಳು ಬರ್ತಾರೆ. ಆ ಬಂದ ವಸತಿಗಳನ್ನ ತಾವು ಗ್ರಾಮ ಸಭೆ ಹಾಗೂ ವಾರ್ಡ ಸಭೆ ಮುಖಾಂತರ ಮನೆಗಳನ್ನ ಕೊಡ್ತೀರಾ, ಅಥವಾ ವೈಯಕ್ತಿಕವಾಗಿ ನಿಮ್ಮ ಇಷ್ಟದ ಪ್ರಕಾರ ಇವ್ರನ್ನ ಮನೆ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ ಮೇಲೆ ಮನೆ ಕೊಡ್ತೀರಾ? ಇಲ್ಲ ಸರ್, ಯಾರು ಆ ಟೈಪ್ ಅವ್ರಿಗೆ ಯಾರಿಗೆ ಮನೆ ಇಲ್ಲ, ಅವ್ರಿಗೆ ಆಗ್ಬೇಕಾಗಿದೆ, ಅದು ನಾವು ಡಿಸೈಡ್ ಮಾಡಿ, ಇಲ್ಲ ಇವ್ರ ಈಗ 4 ಜನ ಕೇಳೋದು, ಇಲ್ಲ ಇವರಿಗೆ ಮಾಡಿ ಅಂತ ಅವ್ರಿಗೆ 4 ಮಂದಿ, ಈಗ ಯಾರಿಗೆ ಅರ್ಜೆಂಟ್ ಅದ ಅಂತವ್ರಿಗೆ ಮಾಡ್ಕೊರಪ್ಪ ಅಂತ. ಅಂದ್ರೆ ಒಬ್ಬ ಕೂಲಿ ಕಾರ್ಮಿಕನಿಗೆ, ಒಬ್ಬ ಬಡವನಿಗೆ, ಒಂದು ಮನೆ ಇಲ್ಲದವನಿಗೆ, ಏನೋ ಒಂದು ಸವಲತ್ತು ಗವರ್ಮೆಂಟ್ ಕಡೆಯಿಂದ ಯಾವುದೇ ಸವಲತ್ತು ಇಲ್ಲದವರಿಗೆ ಒಂದು ಆಯ್ಕೆಯನ್ನ ಮಾಡಿ ಈ ಮನೆಯನ್ನ ಇವ್ರನ್ನ ಕೊಡ್ಬೇಕು ಅಂತ ತಾವು. ನಾನು ಲೆಕ್ಕ ಆದ್ಮೇಲೆ ಸರ್, ಹಿಂದೆ ಏನು ಆಗಿದವ ಮನಿ ಯಾರಿಗಾಗಿದೆ ಅಂತವ್ರು ಯಾರು ಆಗ್ಲಾರ ಆಯ್ತು, ಗರೀಬರ ಅಂತವ್ರಿಗೆ ಮನಿ ಹಾಕಿದ್ವಿ ಸರ್. ನಿಮ್ಮ ಕೈಯಿಂದ ಟೋಟಲ್ ಆಗಿ ಎಷ್ಟು ಮನೆಗಳನ್ನ ತಾವು ಕೊಡ್ಸಿದ್ರೆ? ನಾನ್ ಬಂದ್ಮೇಲೆ 10 ಮನೆಗಳನ್ನ ಕೊಡ್ಸಿದ್ರ ಸರ್. ಇನ್ನೊಂದು 10 ಮನೆಗಳನ್ನ ಕೊಡ್ಸಿದ ನಂತರ ಮನೆಗೆ ಶೌಚಾಲಯ ಒಂದು ವ್ಯವಸ್ಥೆ ಇದೆ ಸರ್. ತಾವು ವ್ಯವಸ್ಥೆ ಹೇಗ್ ಮಾಡಿಸಿದ್ರ ಇಲ್ಲಿ ಸರ್? ಅದೂರ ಈಗ ಬಂದಿದೆ ಸರ್. ಈಗ ನಾವು ಅದು ಮನೆಗಳು ಇದ್ರೆ ಎಂತಿಲ್ಲ, ಅದು ಬಿಟ್ಟು ಕೂಡ ಪರ್ಸನಲ್ ಆಗಿ ಕಟ್ಕೋಬಹುದು. ಅದು ಸೆಂಟ್ರಲ್ ಗೌರ್ಮೆಂಟ್ ದಿಂದ 4,000 ಚಿಲ್ಲರೆ ದುಡ್ಡಿದೆ. ಅದು ನಮ್ಮ ಪಂಚಾಯತ್ ವತಿಯಿಂದ 4,700 ರೂಪಾಯಿ ನಾವು ಕೊಡ್ತಾ ಇದೀವಿ.
ಆದ್ರೂ ಕೂಡ ಕೆಲವೊಂದು ಮಂದಿ ಕಟ್ಕೊಳತ್ತಾರ. ಅದು ದುಡ್ಡು ಕೂಡ ಬಹಳಷ್ಟು ಈಗ ಕಟ್ಕೊಂಡಿದ್ದಾರೆ. ಅದು ದುಡ್ಡನ್ನು ಇನ್ನ ನಂಬಲ್ಲಿ ಕೊಡ್ತಾ ಇಲ್ಲ. ಅದಕ್ಕೆ ಯಾಕೆ ಪಿಡಿ ಅವರೇ ಕೇಳ್ತಾ ಇದ್ರೆ ಪಿಡಿ ಅವ್ರ ಅಂತಾರೆ ಮ್ಯಾಗಿಂದ ಸಮಸ್ಯೆ ಸರ್, ದುಡ್ಡು ಜಮಾ ಆಗಿಲ್ಲ ಅಂತ. ಅಂದ್ರೆ ಸರ್ ನಿಮ್ ಕೆಲ್ಸಕ್ಕೆ ಪಿಡಿಒಗಳಿಂದ ಏನಾದ್ರು ಕುಂದು ಕೊರತೆ ಸಮಸ್ಯೆ ಇದೆ? ಪಿಡಿ ಅವ್ರದಿಂದ ಏನು ಸಮಸ್ಯೆ? ಅದ್ರ ಮೇಲಕ್ಕೆ ಅಧಿಕಾರಿಗಳು ಮೇಲಾಧಿಕಾರಿಗಳಿಂದ ನಿಮ್ಮ ಒಂದು ರಾಜಕೀಯದಲ್ಲಿ ಒಂದು ಕುಂದು ಕೊರತೆ ಕಾಡ್ತಾ ಇದೆ ಅಂತ ಹೇಳ್ತಾ ಇದಾರೆ. ಸರ್ ಇನ್ನೊಂದು, ಈಗ ನಮ್ಮ ಹೊಲ ನಮ್ಮ ದಾರಿ ಅಂತ ಯೋಜನೆಗಳು ಇದೆ. ಆ ಪ್ಲಾನ್ ಗಳನ್ನು ತಮ್ಮ ಪಂಚಾಯತಿ ಬಂದಿಲ್ಲ ಸರ್. ಆ ಪ್ಲಾನ್ ಎಲ್ಲಾ ಪಂಚಾಯತಿಗಳನ್ನು ತಲುಪಿದೆ. ಅದು ನಿಮ್ಮ ಪಂಚಾಯತಿಯಲ್ಲಿ ಅದು ಇನ್ನೂ ಬಂದಿಲ್ಲ. ಅಂದ್ರೆ ಸರ್ ಈಗ ನಿಮ್ಮ ಒಂದು ಊರಲ್ಲಿ ಒಂದು ಚರಂಡಿ ಆಗ್ಲಿ, ಸುವರ್ಣ ಗ್ರಾಮ ಅಂತೇಳಿ ನಮ್ಮಲ್ಲಿ ಸ್ಕೀಮ್ ಬಂದ ಸರ್. ಅದಾಗ ಒಣ ರೋಡ್ ಮಾಡಿಟ್ಟಾರ, ಅಲ್ಲಿ ಚರಂಡಿ ಕೇಳ್ತೇವೆ, ಫೋನ್ ಹಚ್ಚಿ ಹಿಂದೆ ಬರ್ತೇವೆ ನಾಳೆ ಬರ್ತೇವೆ. 1 ವರ್ಷ ಆಯ್ತು ಕೂಡ ಇನ್ನ ಚರಂಡಿ ಒಂದ್ ಫೀಟ್ ಕೂಡ ಚರಂಡಿ ಇಲ್ಲ ನಮ್ಮಲ್ಲಿ. ಅಂದ್ರೆ ಚರಂಡಿ ತುಂಬಾ ಸಮಸ್ಯೆ ಇದೆ ನಿಮ್ಮ ಊರಲ್ಲಿ. ಎಲ್ಲಾ ನೀರುಗಳನ್ನು ರೋಡ್ ಮೇಲೆ ಹರಿಯುವಂತ ಒಂದು ದೃಶ್ಯವನ್ನು ನಾವು ನೋಡಬಹುದು. ಚರಂಡಿ ಇಲ್ಲ ಸರ್. ಆಯ್ತು ಪೈಪ್ ಲೈನ್ ಕೆಟ್ಟೋಗಿದೆ ನಮ್ಮಲ್ಲಿ. ಅದು ಏನು 10 ವರ್ಷ 20 ವರ್ಷ ಹಿಂದೆ ತೆಳಗ್ ಪೈಪ್ ಲೈನ್ ಹಾಕಿರ ಪ್ಲಾಸ್ಟಿಕ್. ಅದು ಪ್ಲಾಸ್ಟಿಕ್ ನಮ್ಗೆ ಏನದ ಕಬ್ಬಿಣ ಪೈಪ್ ಲೈನ್ ಬೇಕಾಗಿದೆ ಸರ್. ನೀವ್ ಏನಾದ್ರು ಇನ್ನೂ ರಾಜಕೀಯದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಏನಾದ್ರು ಆಸೆ ಇದೆಯಾ? ಏನಿಲ್ಲ ಸರ್. ಸರ್ ಇನ್ನೂ ಚಿಕ್ಕವರಿದ್ದಾರ, ರಾಜಕೀಯದಲ್ಲಿ ಊರಲ್ಲಿ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಜನರ ಒಂದು ಬೆಂಬಲವೂ ಕೂಡ ನಿಮ್ಗಿದೆ. ಇನ್ನೂ ಎತ್ತರ ಸ್ಥಾನಕ್ಕೆ ಹೋಗ್ಬೋದಲ್ಲ? ಚಂದ ಬೆಂಬಲ ಅಂದ್ರೆ ನಾವ್ ಏನ್ ಮುಂದೆ ನಮ್ಗೆ ಹೋಲಕ್ಕೆ ಏನ್ ನಾವು ಇದು ಮಾಡ್ತೇವೆ ಅದಕ್ಕೆ ಯಾವ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ. ಆ ಜನಕ್ಕೆ ಏನಾದ್ರು ತ್ರಾಸ ಆತ ಸರ್. ಅಂದ್ರೆ ಒಂದು ಜನರು ಆಯ್ಕೆ ಮಾಡಿ ನಾನು ಕೆಲಸ ಮಾಡ್ಬೇಕಂತ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ರು ಕೂಡ ಒಂದು ಮೇಲಾಧಿಕಾರಿಗಳಿಂದ ಒಂದು ಒಳ್ಳೆ ಮಟ್ಟದಲ್ಲಿ ಕೆಲಸ ಮಾಡಲು ಒಂದು ಸಹಾಯ ಕೊಡ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ. ಸರ್ ಇನ್ನೊಂದು, ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಮತ ಹಾಕಿದ ಒಬ್ಬ ಮತದಾರ ಕಾರಣ. ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಾದ್ರೆ ಆ ಪಂಚಾಯತಿ ಸದಸ್ಯರು ನೀವು ಆ ಜನಗಳಿಗೆ ಈ 24x7 karnataka.com ಮೂಲಕ ತಾವೇನ್ ಹೇಳಲು ಇಷ್ಟಪಡ್ತೀರಾ ಜನತೆಗೆ? ಸರ್ ನಾವು ಅಂತೇವು, ನೀವು ನಮ್ಗ ಆರಿಸ್ತಂದಿರಿ, ಆದ್ರೆ ನಿಮ್ ಸಮಸ್ಯೆ ನಮ್ಗೆ ಹೇಳ್ತೀರಿ. ನಾವು ನಿಮ್ ಸಮಸ್ಯೆ ಕೇಳ್ಬೇಕಾಯ್ತು. ಆದ್ರೆ ಮುಂದೇನ್ ಅಧಿಕಾರಿ ಅವ್ರು ನಮ್ ಸಮಸ್ಯೆ ಕೇಳ್ತಾ ಇಲ್ಲ. ಅದಕ್ಕೆ ಜನಕ್ಕೆ ನಾವು ಒಂದು ಕೃತಜ್ಞ ಮುಖಾಂತರ ತಾವ್ ಹೇಳ್ತಿದ್ರ. ಅಂದ್ರೆ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ರು ನಾನು ಒಂದು ಬಗೆಹರಿಸ್ತೀನಿ, ಒಂದು ಮುಂದೆ ಬರುವಂತ ಒಂದು ಕಾಲಾವಧಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನ ಪೂರ್ತಿಯಾಗಿ ಒದಗಿಸ್ತೀನಿ ಅಂತ ತಾವ್ ಹೇಳಕ್ ಇಷ್ಟಪಡ್ತಾ ಇದಾರೆ ಸರ್. ಸರ್ ಅದು ಮತ್ತೆ 1 ವರ್ಷ ಈಗ ಮನಿಗಳೇನ್ ಕೊಟ್ಟಿದ್ದಾರೆ ಸರ್. ಆ ಮನಿಗಳು ಕಟ್ಕೊಂಡ್ರು ಕೂಡ 1 ವರ್ಷ ಆಯ್ತು, ಅದ್ರ ಅಮೌಂಟ್ ಕೊಡ್ತಾ ಇಲ್ಲ. ಇನ್ನೂ ಮನೆ ಬಜೆಟ್ ಬಂದಿದ್ದಿಲ್ಲ. ಅದು ನಾವು ಕೇಳತ್ರ ಏನ್ರ ಪ್ರಾಬ್ಲಮ್ ಹೇಳ್ತಾರ ಸರ್, ಅದು ಇದಿಲ್ಲ ಅದು ಇಲ್ಲ ಅಂತ ಹೇಳಿ ಇದು ಮಾಡ್ತಾರೆ. ಅದು ನಾವು ಪಿಡಿ ಅವ್ರಿಗೂ ಕಂಪ್ಲೀಟ್ ಸರ್ಸಿ ಅವ್ರು ಕೂಡ ಅಲ್ಲಿ ಹೋದ್ರ ಅವ್ರಿಗೂ ಅವರು ನಿರ್ಲಕ್ಷ್ಯ ಮಾಡತ್ತಾರ ಪಿಡಿಒಗಳಿಗೂ. ಅಂದ್ರೆ ಒಂದು ಮೇಲಾಧಿಕಾರಿಗಳಿಂದ ನಿಮ್ಗೆ ಒಂದು ಗವರ್ಮೆಂಟ್ ಇಂದ ವಸತಿ ಬಂದ್ರು ಅದ್ರ ಬಿಲ್ ಅನ್ನು ಕ್ಲಿಯರ್ ಆಗ್ತಾ ಇಲ್ಲ ಅಂತ ತಾವ್ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಜನ ನಮ್ಗೆ ಇವತ್ತು ಏನ್ ನಮ್ಗೆ ಅವ್ರಿಗೆ ನಮ್ಗೆ ಇದು ಹೇಳ್ಬೇಕಲ್ಲ, ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ನಿಮ್ಗೆ ಒಂದು ಅಸಹಾಯ ಆಗ್ತಾ ಇದೆ. ಈ ಜನಗಳನ್ನ ಮತ ಹಾಕಿ ನನ್ನ ಮತ ಜಯಶಾಲಿಯಾಗಿ ಮಾಡಿದ್ರು ಕೂಡ ಅವ್ರಿಗೆ ಒಂದು ನಿಟ್ಟಿನಲ್ಲಿ ಒಂದು ಕೆಲಸ ವಹಿಸಲು ಆಗ್ತಾ ಇಲ್ಲ ಅಂತ ತಾವು ಬೇಜಾರು ಪಡ್ಕೊಂಡಿದಾರ ಅಂತ ಹೇಳ್ತಾ ಇದಾರೆ ಸರ್. ಸರ್ ಮುಂದಿನ ಕಾಲದಲ್ಲಿ ಕೂಡ ಒಂದು ಒಳ್ಳೆಯ ಒಂದು ರಾಜಕೀಯ ಮಟ್ಟದಲ್ಲಿ ನೀವು ಚೆನ್ನಾಗಿ ರಾಜಕಾರಣಿಯಾಗಿ ಬೆಳೀಲಿ ಅಂತ ನಾವು ಹಾರೈಸ್ತೀವಿ ಸರ್. ಇನ್ನೊಂದೇನಂದ್ರೆ ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ಇನ್ನೊಂದು ನಿಮ್ಮ ಒಂದು ರಾಜಕೀಯ ಮಟ್ಟದಲ್ಲಿ ನಿಮ್ಮ ಕೆಲಸ, ನಿಮ್ಮ ಒಂದು ಒಳ್ಳೆತನ ನೋಡ್ಬಿಟ್ಟು ಏನಾದ್ರೂ ನೀವು ಎಲೆಕ್ಷನ್ ನಿಂತರೆ ನಿಮ್ಮ ಜನಪ್ರತಿನಿಧಿಗಳನ್ನು ನಿಮ್ಮನ್ನು ಆರಿಸ್ತಾರೋ ಅಂತ ಒಂದು ನಂಬಿಕೆ ನಿಮ್ಗಿದ್ಯಾ? ಇದೆ ಸರ್. ನಾನ್ ಜನಗಳು ಈ ದಿನ ನನ್ ಜನದ ಮೇಲೆ ಏನೇ ಇದಿಲ್ಲ, ಜನ ನನ್ ಬೆಂಬಲ ಕೊಡ್ತಾರಂತ ನನ್ ವಿಶ್ವಾಸ ಇದೆ. ಅಂದ್ರೆ ನೆಕ್ಸ್ಟ್ ಟೈಮ್ ಕೂಡ ನಾನು ಒಂದು ಗ್ರಾಮ ಪಂಚಾಯತಿಯಲ್ಲಿ ಚುನಾಯಿತರ ಕೂಡ ನಾನು ಜಯಶಾಲಿಯಾಗಿ ಬರ್ತೀನಿ ಅಂತ ಒಂದು ನಂಬಿಕೆಯನ್ನ ತಾವು ಹೇಳ್ತಾ ಇದಾರೆ. ಅದು ನಂಗ್ ಜನನೇ ಮುಂದೆ ಮತ್ತೆ ನೀವು ನಿಂದ್ರಿ ಅಂತ ನಂಗೆ ಅವರು ಒಂದು ಭಾಷೆ ಕೊಡ್ತಾರಂತ ನಮ್ದು ವಿಶ್ವಾಸ. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ದು ಒಂದು ರಾಜಕೀಯ ಮಟ್ಟ ಏನೋ ಎತ್ತರ ಸ್ಥಾನಕ್ಕೆ ಹೋಗ್ಲಿ ಸರ್. ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಿಮ್ಮನ್ ಬಿಟ್ಟು ಮುಖ್ಯರೋ ಸದಸ್ಯರ ಜೊತೆ ನಿಮ್ಮ ಸಂಬಂಧ, ನಿಮ್ಮ ಬಾಂಧವ್ಯ ಯಾವ ರೀತಿ ಇದೆ ಸರ್? ಸರಿ, ನಮ್ದು ಯಾರು ಸರಿ ಏನು ಇರುತ್ತೆ. ಆದ್ರೆ ನಂದು ಏನ್ ಮತ ಸರ್, ನಾವೇನ್ 4 ಜನ ನಂಬಲ್ಲಿ ಇಲ್ಲಿ ಮೆಂಬರ್ಸ್ ಇದ್ದೇವೆ. ನಮ್ದೇನ್ 5 ವರ್ಷ ಪೀರಿಯಡ್ ಇರ್ತದ, ಎಲ್ಲರೂ ಕೂಡಿ ಊರಿಗೆ ಉದ್ಧಾರ ಮಾಡ್ಬೇಕು ಒಂದ್ ದಿವಸ. ಹೌದು, ಅಂದ್ರೆ ಒಂದು ಮಾದರಿಯನ್ನ ಊರನ್ನಾಗಿ ಮಾಡ್ಬೇಕು ಅಂತ ನೀವನ್ನು ರಾಜಕೀಯಕ್ಕೆ ಇಳಿದಿದ್ರ ಅಂತ ಹೇಳ್ತಾ ಇದೀರ ಸರ್. ಇಷ್ಟೊತ್ತು ನಮ್ ಜೊತೆ ನೀವು ಸಮಯ ತಗೊಂಡು ಮಾತಾಡೋದಕ್ಕೆ ನಿಮ್ಗೆ 24x7 karnataka.com ಮೂಲಕ ನಿಮ್ಗೆ ಆರ್ಥಿಕವಾದಂತ ನಮಸ್ಕಾರ ಸರ್.